Hello, good morning, children. Now I will explain you about the articles. What are the three articles? The three articles are a and the, which are definite article, which are indefinite article, and how it is used, where it is used, when it is used. I'll explain. ಅದೆಲ್ಲ ಹೇಳ್ತೀನಿ. So you prepare like this table only, but you have to add many more examples. Here I have given in each example. You have to write many more examples. In the same way you understand, go give search and find out and write it. See, for example, first one is A. I told A and the, these three are articles. When are they used? A, it is used before singular noun. So A means it is also A ಅಂದರೆ ಒಂದು ಅಂತ ಅರ್ಥ. ಸೊ ಒಂದೇ ಒಂದು ಸಿಂಗ್ಯುಲರ್ ವರ್ಡ್ ಯೂಸ್ ಮಾಡುವಾಗ ಎ ಯೂಸ್ ಮಾಡಬೇಕು. ಆ್ಯಂಡ್ ಇಟ್ ಶುಡ್ ಆಲ್ವೇಸ್ ಸ್ಟಾರ್ಟ್ ವಿತ್ ಎ ಕಾನ್ಸನೆಂಟ್ ಸೌಂಡ್. ಯು ನೋ ವಾಟ್ ಐ ಮೀನ್ ಬೈ ವೋವಲ್ಸ್ ಆ್ಯಂಡ್ ಕಾನ್ಸನೆಂಟ್ಸ್. ಇನ್ alphabetic letters A to Z, A, E, I, O, U, these 5 is called articles. So ಈ articles ಬಿಟ್ಟು ಈ leaving this A, E, I, O, U, other letters B, C, D, other you leave off A, E, I, O. A, I, O ಬಿಟ್ಟು ಇನ್ನು ಎಲ್ಲ ಲೆಟರ್ಸ್ನೂ ದೇ ಆರ್ ಕಾಲ್ಡ್ ಕಾನ್ಸನೆಂಟ್ಸ್. ಕನ್ನಡದಲ್ಲಿ ವ್ಯಂಜನಗಳು ಅಂತೀವಲ್ಲ. ಸೊ ವೆನ್ ಎ ವರ್ಡ್ ಈಸ್ ಸ್ಟಾರ್ಟೆಡ್ ಫ್ರಮ್ ದಟ್ ಕಾನ್ಸನೆಂಟ್ ಆ್ಯಂಡ್ ಇಫ್ ಇಟ್ ಈಸ್ ಎ ಸಿಂಗ್ಯುಲರ್ ವಿ ಯೂಸ್ ಎ. ಒಂದು ಪದ ಯಾವಾಗಲೂ ಕಾನ್ಸನೆಂಟಿಂದ ಶುರುವಾಗಿ, ಅರ್ಥ ಆಯ್ತಲ್ವ? ಕಾನ್ಸನೆಂಟ್ ಅಂದರೆ ಎ ಬಿಟ್ಟು ಬೇರೆ ಅಕ್ಷರದಿಂದ ಶುರು ಆಗಿರ್ತಂಥ ಪದಗಳು ಅದು ಸಿಂಗ್ಯುಲರ್ ಒಂದೇ ಇರಬೇಕು. ಆವಾಗ ನಾವು ಎ ಅಂತ ಯೂಸ್ ಮಾಡಿ. ಎ ಕ್ಯಾಟ್, ಎ ಡಾಗ್, ಎ ಬಫೆಲೋ, ಹಾಗೆ ಆ್ಯನಿಮಲ್ಸ್ ಎಲ್ಲ ಎ ಬುಕ್, ಹಂಗೆ ದಟ್ ಈಸ್ ಕಾಲ್ಡ್ ಎ. ನೆಕ್ಸ್ಟ್ ಎ ಈಸ್ ಯೂಸ್ಡ್. ಸೊ ಇಲ್ಲೆಲ್ಲ ಇದೆ ನಾವು ಕಾಗ್, ಎ ಹೌಸ್, ಎ ಟೀಚರ್. ಇದ್ರ ಬಿಟ್ಟು ಯು ಹ್ಯಾವ್ ಟು ರೈಟ್ ಸಮ್ ಮೋರ್ ಎಕ್ಸಾಂಪಲ್. ಗೋ ಟು ಸರ್ಚ್ ಆ್ಯಂಡ್ ಮೇಕ್ ದ ಕಾಲಮ್ ಬಿಗ್ ಒನ್ ಆ್ಯಂಡ್ ರೈಟ್ ಎವ್ರಿಥಿಂಗ್. ನೆಕ್ಸ್ಟ್ ಆ್ಯನ್, ಯು ರೈಟ್ ಆ್ಯಸ್ ಇಟ್ ಈಸ್ ಆ್ಯಂಡ್ ರೈಟ್ ಮೋರ್ ಎಕ್ಸಾಂಪಲ್ಸ್. ಆ್ಯನ್ ಮೀನ್ಸ್ ಇಟ್ ಈಸ್ ಯೂಸ್ಡ್ ಬಿಫೋರ್ ಸಿಂಗ್ಯುಲರ್ ನೌನ್ಸ್ ಸ್ಟಾರ್ಟಿಂಗ್ ಫ್ರಮ್ ಎ ಓವಲ್ ಸೌಂಡ್. ಸೊ ಇಟ್ ಈಸ್ ಆಲ್ಸೋ ಯೂಸ್ಡ್ ಫಾರ್ ಎ ಸಿಂಗ್ಯುಲರ್, ಒಂದೇ ಒಂದು ಹೇಳೋಕ್ಕೆ, ಬಟ್ ಇಟ್ ಈಸ್ ಯೂಸ್ಡ್ ಬಿಫೋರ್ ದ ವರ್ಡ್ ಸ್ಟಾರ್ಟಿಂಗ್ ಫ್ರಮ್ ಓವಲ್ ಸೌಂಡ್. ಓವಲ್ ಸೌಂಡಿಂದ ಸ್ಟಾರ್ಟ್ ಆಗಿರ್ತಂಥ ವರ್ಡ್ಸ್ ಹಿಂದೆ ಮಾತ್ರ ಅದು ಹೇಳಬೇಕು. ಸೊ ಫಾರ್ ಎಕ್ಸಾಂಪಲ್ ಆ್ಯನ್ ಆ್ಯಪಲ್. ಆ್ಯಪಲ್ ಅನ್ನೋದು ಎ ಇಂದ ಸ್ಟಾರ್ಟ್ ಆಯ್ತಲ್ವ, ಎ ಓವಲ್ ಅಲ್ವಾ. ಸೊ ಆ್ಯನ್ ಆ್ಯಪಲ್. ಏನ್ ಎಲಿಫ್ಯಾಂಟ್, ಇ ಈಸ್ ಎ ಓವಲ್, ಅದಕ್ಕೆ ಏನ್ ಎಲಿಫ್ಯಾಂಟ್. ಎನ್ ಆರೆಂಜ್, ಓ ಈಸ್ ಎ ಓವಲ್, ಎನ್ ಆರೆಂಜ್. ಎನ್ ಅಂಬ್ರಲ್ಲ, ಯು ಈಸ್ ಎ ಓವಲ್, ಎನ್ ಅಂಬ್ರಲ್ಲ. ಈ ಥರ ಇದೇ ಏನಲ್ಲಿ ಇರ್ತಕ್ಕಂಥ ಅನೇಕ ಪದಗಳನ್ನು ಏನಂತ ಬರೀರಿ. ಇ ಇಂದ ಶುರು ಪದಗಳು, ವಸ್ತುಗಳು, ಓ ಇಂದ ಶುರು, ಅದೆಲ್ಲ ಬರೆದು ಬಿಫೋರ್ ದಟ್ ಯು ರೈಟ್ ಆ್ಯನ್ ಅಂತ ಬರೆದು ಎಕ್ಸಾಂಪಲ್ಸ್ನ ಪ್ರೊಡ್ಯೂಸ್ ಮಾಡಿ. ನೆಕ್ಸ್ಟ್ ದ ಈಸ್ ಯೂಸ್ಡ್ ಸ್ಪೆಸಿಫಿಕ್, ದಟ್ ಈಸ್ ಪರ್ಟಿಕ್ಯುಲರ್ಲಿ ವಿ ಆರ್ ಟೆಲಿಂಗ್ ಸ್ಪೆಸಿಫಿಕ್ ಆರ್ ಯೂನಿಕ್ಯೂ ನೌನ್ಸ್. ಯೂನಿಕ್ಯೂ ಮೀನ್ಸ್ ಯೂನಿವರ್ಸಲ್. ಯೂನಿಕ್ಯೂ ಅದು ಸ್ಪೆಷಲ್ ಆಗಿ ಯೂನಿವರ್ಸಲ್. ಸನ್ ಅನ್ನೋದು ಯೂನಿವರ್ಸಲ್, ಅದು ದ ಸನ್, ದ ಮೂನ್ ಒಂದೊಂದೇ, ಅದಕ್ಕೆ ಒಂದೇ ಇದ್ರೂ ದ ಸನ್, ದ ಮೂನ್, ಪರ್ಟಿಕ್ಯುಲರ್, ಸ್ಪೆಸಿಫಿಕ್ ಆ್ಯಂಡ್ ಯೂನಿಕ್ಯೂ ಇಟ್ ಈಸ್, ಅದಕ್ಕೆ ದಟ್ ಈಸ್ ಕಾಲ್ಡ್. ಸೊ ದ ಸನ್, ದ ಮೂನ್ ಅಂತ ಹೇಳಬೇಕು. ಆಮೇಲೆ ಟವರ್, ಫಾರ್ ಎಕ್ಸಾಂಪಲ್ ಟವರ್ ಎಕ್ಸಾಂಪಲ್. ಟವರ್ ಅನ್ನೋದು ದ eiffel ಟವರ್ ಅಂತ ಹೇಳ್ಬೇಕು. ಆ ಟವರ್ ಪರ್ಟಿಕ್ಯುಲರ್ ಆ ಟವರ್ ಹೆಸರೇ ಹೇಳ್ತಾ ಇದ್ದೀವಲ್ಲ, ಸೊ ದ ಅಂತ ಯೂಸ್ ಮಾಡಬೇಕು. ಅದೇ ಥರ ಓಷನ್, ದ ಓಷನ್ನ ಹೇಳ್ತಾ ಯಾವ ಓಷನು? ದ ಪೆಸಿಫಿಕ್ ಓಷನ್, ದ ಇಂಡಿಯನ್ ಓಷನ್, ದ ಅಟ್ಲಾಂಟಿಕ್ ಓಷನ್, ಆ ಥರ. ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಲೈಕ್ ದ ಪ್ರೆಸಿಡೆಂಟ್ ಆಫ್ ಅಮೆರಿಕಾ, ದ ಅಂತ ಹೇಳಬೇಕು. ದ ಅರ್ತ್ ಈಸ್ ಯೂನಿವರ್ಸಲ್, ಸೊ ಅರ್ಥನ ದ ಅರ್ಥ ಹೇಳಬೇಕು. ದ ರಿವರ್, ಬ್ರಹ್ಮಪುತ್ರ ರಿವರ್, ಗಂಗಾ ರಿವರ್, ದ ರಿವರ್. ನೇಮ್ ಆಫ್ ದ ರಿವರ್ಸ್, ಮೌಂಟನ್ಸ್, ಆಮೇಲೆ ಓಷನ್ಸ್, ಆಮೇಲೆ ಸ್ಟಾರ್ಸ್, ಪ್ಲ್ಯಾನೆಟ್ಸ್, ಸ್ಕೈಗೂ ದ ಸ್ಕೈ ಅಂತ ಹೇಳಬೇಕು, ಯೂನಿಕ್ಯೂ ಅಲ್ವಾ. ಇದೆಲ್ಲ ಹೆಸರು ಬಂದಾಗ ಸ್ಪೆಸಿಫಿಕ್ಕಾಗಿ ಹೇಳೋವಂಥ ದೊಡ್ಡ ಯೂನಿವರ್ಸಲ್ ಥಿಂಗ್ಸ್ ಎಲ್ಲ ಹೇಳೋವಾಗ ಸ್ಪೆಸಿಫಿಕ್ಕಾಗಿ ಅದನ್ನು ಯೂಸ್ ಮಾಡೋವಾಗ ನಾವು ದ ಅಂತ ಯೂಸ್ ಮಾಡಬೇಕು. ಗೊತ್ತಾಯ್ತಲ್ವಾ? ಎ ಆ್ಯಂಡ್ ಆ್ಯನ್ ಆರ್ ಡೆಫಿನೆಟ್ ಆರ್ಟಿಕಲ್. ಎ ಆ್ಯಂಡ್ ಆ್ಯನ್ ಆ್ಯಂಡ್ ದ ವೆನ್ ದೇ ಆರ್ ಯೂಸ್ಡ್, ಯು ಅಂಡರ್ಸ್ಟುಡ್ ಐತಿ ಯಾವಾಗ ಯೂಸ್ ಮಾಡಬೇಕು ಅಂತ. ಸೊ ಯು ರೈಟ್ ಇಟ್ as many words as possible and produce the project. Okay, thank you children.